ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಬಿಟ್ಕಾಯಿನ್ ಅಲ್ಲಿ ಜಸ್ಟ್ ₹10,000 ಕ್ಯಾಪಿಟಲ್ ನ ಯೂಸ್ ಮಾಡಿಬಿಟ್ಟು ₹10,000 ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಬಿಟ್ಕಾಯಿನ್ ನ ಇಂಡಿಯಾದಲ್ಲಿ ಟ್ರೇಡ್ ಮಾಡೋದು ಈಗ ಕಂಪ್ಲೀಟ್ಲಿ ಲೀಗಲ್. ಯಾವ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಬೇಕು ಅದರ ಬಗ್ಗೆ ಕೂಡ ನಾವು ಮಾಹಿತಿನ ಗಮನಿಸೋಣ. ಫಸ್ಟ್ಗೆ ಈ ಒಂದು ಬಿಟ್ಕಾಯಿನ್ ಅಲ್ಲಿ ನಾನು ಯೂಸ್ ಮಾಡಿರೋ ಕ್ಯಾಪಿಟಲ್ ನಾನು ನಿಮಗೆ ಶೋ ಮಾಡ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ನಮ್ಮ ಟೋಟಲ್ ಅಥವಾ ಕರೆಂಟ್ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಏನಿದೆ 26,000 ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂಡ್ ಇದರಲ್ಲಿ ಲಾಕ್ಡ್ ಮಾರ್ಜಿನ್ ಅಥವಾ ನಾನು ಈ ಒಂದು ಟ್ರೇಡ್ಗೆ ಯೂಸ್ ಮಾಡಿರೋ ಮಾರ್ಜಿನ್ 10,370 ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಜಸ್ಟ್ ನಾನು ₹10,370 ಯೂಸ್ ಮಾಡಿ ಈ ಒಂದು ಟ್ರೇಡ್ ಅನ್ನ ಬಿಟ್ಕಾಯಿನ್ ಅಲ್ಲಿ ನಾನು ಪ್ಲಾನ್ ಮಾಡ್ತೇನೆ. ಅಂಡ್ ನಿಯರ್ ಅಬೌಟ್ ₹9,700 ನ ಪ್ರಾಫಿಟ್ ನಮಗೆ ಈ ಒಂದು ಟ್ರೇಡ್ ಅಲ್ಲಿ ರನ್ ಆಗ್ತದೆ. ಅಂದ್ರೆ ಜಸ್ಟ್ ₹10,000 ಕ್ಯಾಪಿಟಲ್ ಅಲ್ಲಿ ₹10,000 ಪ್ರಾಫಿಟ್ ನಾನು ಬುಕ್ ಮಾಡಿದ್ರೆ ಆಲ್ಮೋಸ್ಟ್ ಲೈಕ್ 100% ನಮಗೆ ಇಲ್ಲಿ ರಿಟರ್ನ್ಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇದನ್ನ ನಾವು ಮಾಡಲಿಕ್ಕೆ ಲೆವರೇಜ್ ಅನ್ನು ಆಬ್ವಿಯಸ್ಲಿ ಯೂಸ್ ಮಾಡಿದ್ದೇವೆ. ಅಂಡ್ ಈಗ ನಾವು ಇಂಡಿಯಾದಲ್ಲಿ ಟ್ರೇಡಿಂಗ್ ನ ಬಿಟ್ಕಾಯಿನ್ ಅಲ್ಲಿ ಕಂಪ್ಲೀಟ್ಲಿ ಲೀಗಲಿ ಕೂಡ ಮಾಡಬಹುದು. ಅದಕ್ಕೆ ನೀವು ಯೂಸ್ ಮಾಡಬೇಕಾಗಿರೋ ಪ್ಲಾಟ್ಫಾರ್ಮ್ ನ ಲಿಂಕ್ ಏನಿದೆಯಲ್ಲ, ನಿಮಗೆ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಜಸ್ಟ್ ಈಗ ವಾಚ್ ಮಾಡ್ತಾ ಇರೋ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ರೀತಿ ಓಪನ್ ಆಗುತ್ತೆ. ಆ ನಂತರ ನೀವು ಇಲ್ಲಿ ಗಮನಿಸಬಹುದು, ಕ್ರಿಪ್ಟೋ ಪ್ರೀಮಿಯಂ ಗ್ರೂಪ್ ಜಾಯಿನ್ ಆಗೋದಕ್ಕೆ ನೀವು ನಮ್ಮ ಲಿಂಕ್ ಅಲ್ಲಿ CoinDCXL ಅಕೌಂಟ್ ಓಪನ್ ಮಾಡಿರಬೇಕಾಗುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಇದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅಂಡ್ KYC ನ ಕಂಪ್ಲೀಟ್ ಮಾಡಬಹುದು. ಕಂಪ್ಲೀಟ್ಲಿ ಲೀಗಲಿ ನೀವು ಟ್ರೇಡ್ ನ ಮಾಡಬಹುದು. ಹಾಗಿದ್ರೆ ಈ ಕ್ರಿಪ್ಟೋ ಪ್ರೀಮಿಯಂ ಗ್ರೂಪ್ ಅಂದ್ರೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಶೋ ಮಾಡ್ತೀನಿ. ಸೇಮ್ ಈಗ ಏನು ₹10,000 ಪ್ರಾಫಿಟ್ ನಮಗೆ ರನ್ ಆಗ್ತದೆ, ಸೇಮ್ ಟ್ರೇಡ್ ಅನ್ನ ನಮ್ಮ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ನಾವು ಅಪ್ಡೇಟ್ ನ ಮಾಡ್ತೀವಿ. ನೀವು ಇಲ್ಲಿ ಗಮನಿಸಬಹುದು, BTC ಫಾರ್ ಲಾಂಗ್ ಅಥವಾ BTC ಫಾರ್ ಬೈ ಅನ್ನೋ ಅಪ್ಡೇಟ್ ಅನ್ನ ನಮ್ಮ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ನಾವು ನೀಡ್ತೀವಿ. ಸೇಮ್ ಟ್ರೇಡ್ ನಮಗೆ ನಿಯರ್ ಅಬೌಟ್ 1:8 ನ ಟಾರ್ಗೆಟ್ ಈಗ ನೀಡ್ತಾ ಇದೆ. ಸೇಮ್ ಟ್ರೇಡ್ ಅನ್ನು ನಾನು ಕೂಡ ಬೈ ಮಾಡಿದೆ. ಅದರ ಬೇಸ್ಡ್ ಆಗಿ ಈಗ ನಮಗೆ ನಿಯರ್ ಅಬೌಟ್ ₹10,100 ನ ಪ್ರಾಫಿಟ್ ನಮಗೆ ರನ್ ಆಗ್ತದೆ. ಸೊ ಕ್ರಿಪ್ಟೋ ಪ್ರೀಮಿಯಂ ಗ್ರೂಪ್ ಗೆ ಜಾಯಿನ್ ಆಗೋದಕ್ಕೆ, ಹಾಗೆ ನೀವು ಇಂಡಿಯಾದಲ್ಲಿ ಕ್ರಿಪ್ಟೋನ ಲೀಗಲಿ ಟ್ರೇಡ್ ಮಾಡೋದಕ್ಕೆ ಈ ಒಂದು ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಜಸ್ಟ್ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಆ ನಂತರ ನಿಮಗೆ ಇಲ್ಲಿ ಕ್ರಿಪ್ಟೋ ಪ್ರೀಮಿಯಂ ಗ್ರೂಪ್ ಜಾಯಿನ್ ಆಗೋಕೆ ಈ ರೀತಿ ಡೀಟೇಲ್ಸ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಮುಂದ್ಗಡೆ ನಿಮಗೆ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ನೀವು ಜಾಯಿನ್ ಆಗಬಹುದು. ಅಥವಾ 8123827368 ಈ ನಂಬರ್ಗೆ ವಾಟ್ಸ್ಆಪ್ ನ ಮಾಡಿ ನಾವು ನಿಮಗೆ ಲಿಂಕ್ ಅನ್ನ ವಾಟ್ಸ್ಆಪ್ ಅಲ್ಲಿ ಕೂಡ ಶೇರ್ ಮಾಡ್ತೀವಿ, ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂತ ಇದ್ದಾಗ. ಈಗ ಈ ಒಂದು ಟ್ರೇಡ್ ನ ಓವರ್ ಆಲ್ ಲಾಜಿಕ್ ಏನು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಬೇಸ್ಡ್ ಆಗಿ ಈ ಒಂದು ಟ್ರೇಡ್ ನ ನಾವು ಲಾಂಗ್ ಸೈಡ್ ಗೆ ಪ್ಲಾನ್ ನ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಟ್ರೇಡ್ ನಾನು ಕ್ಲೋಸ್ ಮಾಡ್ತೇನೆ. ಬಿಕಾಸ್ 100% ಪ್ರಾಫಿಟ್ ನಮಗೆ ಫಾರ್ 10,000 ಕ್ಯಾಪಿಟಲ್ ಇನ್ವೆಸ್ಟೆಡ್ ಆಗಿರೋದಕ್ಕೆ ನಮಗೆ 100% ರಿಟರ್ನ್ ಸಿಕ್ಕಿದೆ. ಸೊ ಅದರ ಬೇಸ್ಡ್ ಆಗಿ ನಮಗೆ ಸಾಕಾಗುತ್ತೆ ಪ್ರಾಫಿಟ್. ಅದರ ಬೇಸ್ಡ್ ಆಗಿ ಈ ಒಂದು ಪೊಸಿಷನ್ ನಾನು ಎಕ್ಸಿಟ್ ಆಗ್ತೇನೆ. ತುಂಬಾನೇ ಈಸಿಲಿ ನಾವು ಇಲ್ಲಿ ಎಕ್ಸಿಟ್ ನ ಕಾಣಬಹುದು. ಅಂಡ್ ಇಲ್ಲಿ ಚಾರ್ಟ್ ಅಲ್ಲಿ ಕೂಡ ನೀವು ಗಮನಿಸಬಹುದು, ROE ಅನ್ನು ನೀವು ಇಲ್ಲಿ ಗಮನಿಸಬಹುದು. ನಿಯರ್ ಅಬೌಟ್ 99%, 100% ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಆಲ್ಮೋಸ್ಟ್ ನಮ್ಮ ಕ್ಯಾಪಿಟಲ್ಗೆ 100% ರಿಟರ್ನ್ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ₹10,000 ಪ್ರಾಫಿಟ್ ನಮಗೆ ಆಗಿದೆ. ಸೊ ನಾನು ಈ ಪೊಸಿಷನ್ ಕ್ಲೋಸ್ ಮಾಡಿದ್ದೇನೆ. ಅಂಡ್ ಇದರ ಹಿಂದೆ ಲಾಜಿಕ್ ಅನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಟ್ಕಾಯಿನ್ ಏನ್ ಮಾಡ್ತಾ ಇದೆ, ಹೈಯರ್ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲಿ ನಾವು ನೋಡಿದ್ರೆ ಬಿಟ್ಕಾಯಿನ್ ಮಲ್ಟಿಪಲ್ ಸಪೋರ್ಟ್ ಗಳನ್ನ ಇಲ್ಲಿ ಪಡಿತಾ ಇತ್ತು. ಈ ಒಂದು ಜಾಗದಲ್ಲಿ ಬಿಟ್ಕಾಯಿನ್ ಮಲ್ಟಿಪಲ್ ಸಪೋರ್ಟ್ ಗಳನ್ನ ಪಡಿತಾ ಇತ್ತು. ಅಂಡ್ ಬಿಟ್ಕಾಯಿನ್ 1 ಅವರ್ ಟೈಮ್ ಫ್ರೇಮ್ಗೆ ನೀವು ಬಂದ್ಬಿಟ್ಟು ನೋಡಿದಾಗ ಸೇಮ್ ಸಪೋರ್ಟ್ ಇಂದ ರಿವರ್ಸಲ್ ನ ಪ್ಲಾನ್ ಮಾಡುತ್ತೆ. ಈ ಜಾಗದಿಂದ ಬಿಟ್ಕಾಯಿನ್ ಇಲ್ಲಿಂದ ನಮಗೆ ರಿವರ್ಸಲ್ ಆಗಲಿಕ್ಕೆ ಶುರು ಮಾಡುತ್ತೆ. ಅದೇ ಬೇಸ್ಡ್ ಆಗಿ ನಾವು ಮೇಲ್ಗಡೆಯಿಂದ ಬಿಟ್ಕಾಯಿನ್ ಅನ್ನು ನೋಡಿದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಬಿಟ್ಕಾಯಿನ್ ಗೆ ಕಾಣಲಿಕ್ಕೆ ಸಿಗುತ್ತೆ. ಅದರ ಬ್ರೇಕ್ಔಟ್ ಕೂಡ ನಮಗೆ ಬಿಟ್ಕಾಯಿನ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು. ಆನಂತರ ನೀವು 15 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಗೆ ಬಂದಾಗ ಬಿಟ್ಕಾಯಿನ್ ಏನ್ ಮಾಡುತ್ತೆ, ಪ್ರೀವಿಯಸ್ ಸ್ವಿಂಗ್ ಅಲ್ಲಿ ಒಂದು ಬಾರಿ ಸಪೋರ್ಟ್ ಅನ್ನ ಪಡೆದಿತ್ತು. ಅಂದ್ರೆ ಇಲ್ಲಿ ಬೈಯರ್ಸ್ ಒಂದು ಬಾರಿ ಬಂದು ಸಪೋರ್ಟ್ ಅನ್ನ ಪಡಿತಾರೆ. ಆ ನಂತರ ಪ್ರೈಸ್ ಏನ್ ಮಾಡುತ್ತೆ, ಸ್ವಲ್ಪ ರಿವರ್ಸಲ್ ನ ಕೊಟ್ಬಿಟ್ಟು ಸೇಮ್ ಸಪೋರ್ಟ್ ಅನ್ನ ಬ್ರೇಕ್ ಡೌನ್ ಆಗುತ್ತೆ ಅಥವಾ ಇಲ್ಲಿಂದ ಸ್ವಿಂಗ್ ಅನ್ನ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಯಾರೆಲ್ಲ ಬೈಯಿಂಗ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಿದ್ರು ಅವರ SL ಗಳನ್ನ ಫಸ್ಟ್ ಗೆ ಬಿಟ್ಕಾಯಿನ್ ಅಲ್ಲಿ ಟ್ರಿಗರ್ ಮಾಡುತ್ತೆ. ಹಾಗೆ ಯಾರೆಲ್ಲ ಇಲ್ಲಿಂದ ಸೆಲ್ಲಿಂಗ್ ಸೈಡ್ ಗೆ ಪ್ರೈಸ್ ಫಾಲ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ಎಂಟ್ರಿನ ಪಡೆದಿದ್ರು ಅವರ SL ಗಳು, ಫ್ರೆಶ್ SL ಗಳು ಈ ಒಂದು ಝೋನ್ ಅಲ್ಲಿ ನಮಗೆ ಕ್ರಿಯೇಟ್ ಆಗುತ್ತೆ. ಅದರ ಬೇಸ್ಡ್ ಆಗಿ ಏನಾಗುತ್ತೆ, ಬಿಟ್ಕಾಯಿನ್ ಅಲ್ಲಿ ಫ್ರೆಶ್ ಸೆಲ್ಲಿಂಗ್ ಪ್ರೆಷರ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಪ್ರೈಸ್ ಏನ್ ಮಾಡುತ್ತೆ, ಓವರ್ ಆಲ್ ಟ್ರೆಂಡ್ 4 ಅವರ್ಸ್ ಅಲ್ಲಿ ಹಾಗೆ 1 ಅವರ್ ಅಲ್ಲಿ ನಮಗೆ ಬುಲ್ಲಿಶ್ ಇದ್ದುದರಿಂದ ಈ ಒಂದು ಸಣ್ಣ ಸೆಲ್ಲರ್ಸ್ ಗಳ ಟ್ರ್ಯಾಪ್ ಅನ್ನ ರಿವರ್ಸಲ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಅದರ ಬೇಸ್ಡ್ ಆಗಿ ನಾವು ಬಿಟ್ಕಾಯಿನ್ ಅನ್ನು ನೋಡಿದ್ರೆ ಯಾವಾಗ ಈ ಒಂದು ಝೋನ್ ನ ಮೇಲ್ಗಡೆ ಪ್ರೈಸ್ ನಮಗೆ ಬುಲ್ಲಿಶ್ ಕ್ಯಾಂಡಲ್ ಅಲ್ಲಿ ಸಸ್ಟೈನ್ ಆಗಲಿಕ್ಕೆ ಟ್ರೈ ಮಾಡುತ್ತೆ, ಆಗ್ಲೇ ನಾವು ಬಿಟ್ಕಾಯಿನ್ ಅಲ್ಲಿ ಲಾಂಗ್ ಸೈಡ್ ಗೆ ಟ್ರೇಡ್ ನ ಪ್ಲಾನ್ ಮಾಡ್ತೀವಿ. ಬಟ್ ನಮ್ಮ ಎಂಟ್ರಿ ಏನಿದೆಯಲ್ಲ ಸಮ್ ವಾಟ್ ಈ ಒಂದು ಝೋನ್ ಅಲ್ಲಿ, ಅಂದ್ರೆ ಟ್ರೆಂಡ್ ಲೈನ್ ನ ಝೋನ್ ಏನಿದೆ ಈ ಜಾಗದಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡ್ತೀವಿ. ಅದರ ಬೇಸ್ಡ್ ಆಗಿ ಬಿಟ್ಕಾಯಿನ್ ನಮಗೆ ನೇರವಾದ ಅಪ್ಸೈಡ್ ಮೊಮೆಂಟಮ್ ಕೊಡುತ್ತೆ. ನಮ್ಮ ಟಾರ್ಗೆಟ್ ಏನಿದೆಯಲ್ಲ, ಲಾಸ್ಟ್ ಸ್ವಿಂಗ್ ಏನಿದೆಯಲ್ಲ, ಆ ಟಾರ್ಗೆಟ್ ಕೂಡ ಬಿಟ್ಕಾಯಿನ್ ಅಲ್ಲಿ ಅಚೀವ್ ಆಗಿದೆ. ಅಷ್ಟು ಸಿಂಪಲ್ ಆಗಿ ನಮಗೆ ಬಿಟ್ಕಾಯಿನ್ ಅಲ್ಲಿ ಈ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿತು. ಬಿಟ್ಕಾಯಿನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ನಾವು ಲೀಗಲಿ ಟ್ರೇಡ್ ನ ಮಾಡಬಹುದು. ಅಂಡ್ ಇನ್ನೊಂದು ವಿಚಾರ ಏನು ಅಂದ್ರೆ ನಮಗೆ ಪ್ರೈಸ್ ಆಕ್ಷನ್ ಕೂಡ ತುಂಬಾನೇ
ತುಂಬಾನೇ ನೀಟಾಗಿ ಅಂಡ್ ತುಂಬಾನೇ ಬ್ಯೂಟಿಫುಲಿ ವರ್ಕ್ ಆಗುತ್ತೆ. 24x7 ಅಂದ್ರೆ ಪ್ರತಿದಿನ ನಿಮಗೆ ಬಿಟ್ಕಾಯಿನ್ ಮಾರ್ಕೆಟ್ ಓಪನ್ ಇರುತ್ತೆ. ಯಾವಾಗ ಬೇಕಿದ್ರೂ ಕೂಡ ನಾವು ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ನ ಮಾಡಬಹುದು. ಯಾವುದೇ ರೀತಿ ನಮಗೆ ರಜೆ ಇರೋದಿಲ್ಲ. ಹಾಗೆ ಫ್ಯೂಚರ್ಸ್ ಅಲ್ಲಿ ನಾವು ಟ್ರೇಡ್ ನ ತಗೊಳ್ಳುವಾಗ ಇದರಲ್ಲಿ ಯಾವುದೇ ರೀತಿ ಟೀಟಾಡಿಕೆ ಕೂಡ ಇರೋದಿಲ್ಲ. ಎಷ್ಟು ಪ್ರೈಸ್ ಮೂವ್ ಆಗುತ್ತೆ ಅಷ್ಟು ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಅಷ್ಟೇ ಪ್ರಾಫಿಟ್ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ನೀವು ಇವತ್ತು ಪೊಸಿಷನ್ ನ ಬೈ ಮಾಡ್ತೀರಾ ಅಂತ ಅನ್ಕೊಳ್ಳಿ, ನಾಳೆವರೆಗೂ ನೀವು ಅದನ್ನು ಹೋಲ್ಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ನಿಮಗೆ ಯಾವುದೇ ರೀತಿ ಫ್ಯೂಚರ್ ಪೊಸಿಷನ್ ಅಲ್ಲಿ ನಿಮಗೆ ಟೀಟಾಡಿಕೆ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗೆ ಸ್ಮಾಲ್ ಕ್ಯಾಪಿಟಲ್ ಅಲ್ಲಿ 10,000 ಅಲ್ಲಿ ನಿಮಗೆ ಲೆವರೇಜ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಅದರ ಬೇಸ್ಡ್ ಆಗಿ ನೀವು ತುಂಬಾನೇ ದೊಡ್ಡ ಮಟ್ಟದ ಪೊಸಿಷನ್ ಕೂಡ ತಗೊಳ್ಬಹುದು ಇಫ್ ಇನ್ ಕೇಸ್ ಏನಾದ್ರೂ ರಿಸ್ಕ್ ನಿಮಗೆ ಕಮ್ಮಿ ಇದೆ ಅಂತ ಇದ್ದಾಗ. ಈಗ ಜಸ್ಟ್ ಬಿಟ್ಕಾಯಿನ್ ಮಾತ್ರ ಅಲ್ಲ, ಬೇರೆ ಪೇರ್ಗಳನ್ನು ಕೂಡ ನಾವು ನೋಡೋದಾದ್ರೆ ಕ್ರಿಪ್ಟೋ ಮಾರ್ಕೆಟ್ ತುಂಬಾನೇ ಚೆನ್ನಾಗಿ ನಮಗೆ ಮೂಮೆಂಟಮ್ ಕೊಡ್ತಾ ಇದೆ. ಈಗ ಇಥಿರಿಯಂ ನೀವು ವಾಚ್ ಮಾಡಬಹುದು. ಇಥಿರಿಯಂ ಏನಾಗ್ತದೆ, ಇಥಿರಿಯಂ ಕೂಡ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಈಗ ರೀಸೆಂಟ್ಲಿ ವಾರ್ನ ಸಿನಾರಿಯೋದಿಂದಾಗಿ ಪ್ರೈಸ್ ಏನಿದೆಯಲ್ಲ ಕಂಪ್ಲೀಟ್ಲಿ ಫಾಲ್ ಆಗಿತ್ತು. ಆಲ್ಮೋಸ್ಟ್ ಲೈಕ್ ಕ್ರಿಪ್ಟೋ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತಾನೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಇಥಿರಿಯಂ ನೀವು ನೋಡೋದಾದ್ರೆ ಇಥಿರಿಯಂ ಪ್ರೀವಿಯಸ್ ಸ್ವಿಂಗ್ ಏನ್ ಬ್ರೇಕ್ ಡೌನ್ ಆಗಿತ್ತು ಅದನ್ನ ಫೇಲಿಯರ್ ಆಗ್ಬಿಟ್ಟು ಈಗ ಅಪ್ಸೈಡ್ ಗೆ ಕೂಡ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಯಾರೆಲ್ಲ ಸೆಲ್ಲಿಂಗ್ ಆಗ್ತಾ ಇದೆ ಅನ್ನೋದ್ರ ಬೇಸ್ ಆಗಿ ಎಂಟ್ರಿ ಪಡೆದಿದ್ರು ಅವರನ್ನ ಅಕ್ಯುಮುಲೇಷನ್ ಮಾಡ್ತಾ ಇದೆ. ಅಂಡ್ ಇಲ್ಲಿಂದ ಪ್ರೈಸ್ ಈ ಒಂದು ಝೋನ್ ಅನ್ನು ಕೂಡ ಬ್ರೇಕ್ಔಟ್ ಆಗಿ ಅಪ್ಸೈಡ್ ಗೆ ಮೂವ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇವನ್ ತುಂಬಾನೇ ಪೇರ್ಗಳು ನಮಗೆ ಕ್ರಿಪ್ಟೋದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊಲಾನಾ ಕೂಡ ನಾವು ಟ್ರೇಡ್ ನ ಮಾಡಬಹುದು. ಸೊಲಾನಾ ಕೂಡ ಅದೇ ಒಂದು ಪ್ರೈಸ್ ಆಕ್ಷನ್ ನ ಫಾಲೋ ಮಾಡ್ತಾ ಇದೆ. ಸೊಲಾನಾ ಕೂಡ ಜಸ್ಟ್ ವೆಯ್ಟ್ ಮಾಡ್ತಾ ಇದೆ, ಒಂದು ರಿವರ್ಸಲ್ ಪ್ಲಾನ್ ನ ಮಾಡ್ಲಿಕ್ಕೆ ಜಸ್ಟ್ ವೆಯ್ಟ್ ಮಾಡ್ತಾ ಇದೆ. ಸೊಲಾನಾದಲ್ಲಿ ಕೂಡ ನಾವು ಟ್ರೇಡ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಈವನ್ XRP ಕೂಡ ಸೇಮ್ ಪ್ರೈಸ್ ಲೆವೆಲ್ ಅಲ್ಲಿ ಇದೆ. XRP ಕೂಡ ಸ್ವಿಂಗ್ ಅನ್ನ ಬ್ರೇಕ್ ಆಗಿದೆ ಅಂಡ್ ಈ ಒಂದು ಸ್ವಿಂಗ್ ನ ಟ್ರಾಪ್ ಆದಾಗ XRP ಕೂಡ ನಮಗೆ ಮೊಮೆಂಟಮ್ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಕ್ರಿಪ್ಟೋದಲ್ಲಿ ಬೆನಿಫಿಟ್ ಏನು ಅಂದ್ರೆ ನಾವು ಸ್ಮಾಲ್ ಕ್ಯಾಪಿಟಲ್ ಯೂಸ್ ಮಾಡಿ ಲೆವರೇಜ್ ಅನ್ನು ತಗೊಂಡು ಟ್ರೇಡ್ ನ ಮಾಡಿದಾಗ ಏನಾಗುತ್ತೆ, ಇಫ್ ಇನ್ ಕೇಸ್ ಮೊಮೆಂಟಮ್ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ, ಫಾರ್ ಅನ್ ಎಕ್ಸಾಂಪಲ್ ಇಲ್ಲಿ ನಾವು ಎಂಟರ್ನ ಪಡಿತೀವಿ, ಇದರ ಕೆಳಗಡೆ ಎಸ್ ಇದೆ ಅಂತ ಅನ್ಕೊಳ್ಳಿ ಅಂಡ್ ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಮೊಮೆಂಟಮ್ ಕೊಡ್ಲಿಕ್ಕೆ ಒಂದು 3 ದಿನ ಆಗುತ್ತೆ ಅಂತ ಅನ್ಕೊಳ್ಳಿ, ಆಗ ನಾವು ಆ ಫ್ಯೂಚರ್ ಪೊಸಿಷನ್ ಅನ್ನ ಹೋಲ್ಡ್ ಕೂಡ ಮಾಡಬಹುದು. ಯಾವುದೇ ರೀತಿ ಟೀಟಾಡಿಕೆ ಕೂಡ ಇರೋದಿಲ್ಲ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ಇಲ್ಲೇ ಹೋಲ್ಡ್ ಆಯ್ತು, ಇಲ್ಲೇ ಸೈಡ್ ವೈಸ್ ಈ ರೀತಿ ಏನಾದ್ರು ಆಯ್ತು ಅಂತ ಅನ್ಕೊಳ್ಳಿ, ಆಗ್ಲೂ ಕೂಡ ನಾವು ಕ್ರಿಪ್ಟೋದಲ್ಲಿ ಪೊಸಿಷನ್ ನ ಹೋಲ್ಡ್ ಮಾಡಬಹುದು. ಬಿಕಾಸ್ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ತಗೊಳ್ತಾ ಇದೀವಿ, ಅದರ ಬೇಸ್ಡ್ ಆಗಿ ನಮಗೆ ಟೀಟಾಡಿಕೆ ಕೂಡ ಇರೋದಿಲ್ಲ. ಅಂಡ್ ಕ್ರಿಪ್ಟೋದಲ್ಲಿ ಇಫ್ ಇನ್ ಕೇಸ್ ಯಾರಿಗಾದ್ರೂ ಫಿಯರ್ ಇದೆ ಟ್ರೇಡ್ ಮಾಡೋದು ಲೀಗಲ್ ಇಲ್ಲಿಗಲ್ ಅಂತ ಕೇಳಿದ್ರೆ 100% ಇಂಡಿಯಾದಲ್ಲಿ ಕ್ರಿಪ್ಟೋದಲ್ಲಿ ನಾವು ಟ್ರೇಡ್ ನ ಮಾಡಬಹುದು. ಬಟ್ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ಗಳಲ್ಲಿ ಟ್ರೇಡ್ ನ ಮಾಡಬೇಕಾಗುತ್ತೆ. ಹಾಗೆ ನಾವು ಯೂಸ್ ಮಾಡ್ತಾ ಇರೋ ಅಂದ್ರೆ ನಿಮಗೆ ಕ್ರಿಪ್ಟೋ ಪ್ರೀಮಿಯಂ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ಏನು ಲಿಂಕ್ ಅನ್ನು ನಾವು ನೀಡಿದ್ದೇವೆ, ಸೊ ಆ ಲಿಂಕ್ ಅಲ್ಲಿ ನೀವು ಅಕೌಂಟ್ ಏನು ಓಪನ್ ಮಾಡ್ತೀರಾ ಅದು ಕೂಡ ಕಂಪ್ಲೀಟ್ಲಿ 100% ಲೀಗಲ್ FIU ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅದರ ಮೂಲಕ ನಾವು ಟ್ರೇಡ್ ನ ಮಾಡಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.